ಹಲೋ ಗೈಸ್, ನೋಡಿ ಏನಪ್ಪ ವಿಚಾರ ಅಂದರೆ ನಮ್ಮ ಹಸು ಶೆಡ್ಡಲ್ಲಿ ನಾವು ಗೋಡೆ ಕಟ್ಕೊಂಡಿಲ್ಲ. ಸೊ ಗೋಡೆ ಬದಲು ನಾವು ಈ ಥರ ನೋಡಿ ಶೀಟಲ್ಲೇ ಯಾವ ಥರ ಗೋಡೆ ಕಟ್ಕೋಬೋದು ಅಂದ್ಬಿಟ್ಟು ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ಬನ್ನಿ ಗೈಸ್. ನೋಡಿ ನಾವು ಆ್ಯಕ್ಚುಲಿ ಮುಂಚೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ವಾ, ಈ ಪ್ಲಾಸ್ಟಿಕ್ ಶೀಟನ್ನೇ ನಾವೇನು ಮಾಡಿದ್ವಿ, ಕೆಳಗಡೆ ಹೊಡ್ಕೊಂಡಿದ್ವಿ. ಸೊ ಕೆಳಗಡೆ ಹೊಡ್ಕೊಂಡಿದ್ದಾಗ ಇದೇನಾಯಿತು ಅಂದರೆ ನಮಗೆ ತಿರ್ಗಾ ಮೇಲ್ಗಡಿಗೂ ಕೂಡ ಶೀಟೇ ಹೊಡ್ಬೇಡ ಅಂತ ಅನಿಸ್ತು. ಸೊ ನಾವು ಅದಕ್ಕೆ ಏನು ಮಾಡಿದ್ವಿ, ಕೆಳಗಡಿಗೆ ಸಿಮೆಂಟ್ ಶೀಟ್ ತಂದು ಹಾಕ್ಬಿಟ್ವಿ. ಸೊ ಅದನ್ನು ಬಿಚ್ಚಿ ಕೆಳಗಡೆಗೆ ಸಿಮೆಂಟ್ ಶೀಟ್ನ ತಂದು ಹಾಕ್ಬಿಟ್ಟು, ಸೊ ಮೇಲ್ಗಡೆಗೆ ಅದೇ ಶೀಟ್ನ ಒಂದು ಕಂಬಿ ಹೊಡ್ಕೊಂಡು ನೋಡಿ ಕಾಣಿಸ್ತಿದೆಯಲ್ವಾ, ಸೊ ಆ ಕಂಬಿ ಹೊಡ್ಕೊಂಡು ನಾವು ಇವಾಗ ಕೆಳಗಡೆ ಇದ್ದಿದ್ದು ಪ್ಲಾಸ್ಟಿಕ್ ಶೀಟ್ನ ಮೇಲ್ಗಡೆ ಶಿಫ್ಟ್ ಮಾಡಿದ್ದೀವಿ. ನೋಡಿ ಲುಕ್ ವೈಸು ಈ ಥರ ಕಾಣಿಸ್ತಾ ಇದೆ. ನೋಡಿ ಇದು ಲೈಕ್ ಕಿಟಕಿ ಥರ ಆಯಿತು. ನಮ್ಗೆ ಇವಾಗ ಗಾಳಿ ಆಡಬೇಕಲ್ಲ, ಹಸು ಶೆಡ್ಡು ಆ್ಯಕ್ಚುಲಿ ನೀವು ಯಾವ ಥರ ಕಟ್ಕೋಬೇಕು ಅಂದರೆ ಫುಲ್ಲು ಗಾಳಿ ಹವಾ ಆಡಬೇಕು. ಸೊ ಇವಾಗ ಗಂಜಲದಾಗಲಿ ಒಂದು ಸಗಣಿದಾಗಲಿ ಸ್ಮೆಲ್ ಇರಬಾರ್ದು. ಮತ್ತು ಹಸುಗಳಿಗೆ ನಾವು ಗೊಂತಿಗೆ ನಾವು ತುಂಬಿದಾಗ ಅದು ಕೂಡ ಸ್ಮೆಲ್ ಆಗುತ್ತೆ. ಚೆನ್ನಾಗಿ ನೀಟಾಗಿ ಗಾಳಿ ಬೆಳಕಿತ್ತು ಅಂದರೆ ಹಸು ಕೊಟ್ಟಿಗೆಗೆ, ಹಸು ಶೆಡ್ಗೆ ಯಾವುದೇ ಕಾರಣಕ್ಕೂ ಹಸುಗಳಿಗೂ ಕೂಡ ಯಾವುದೇ ರೋಗನೂ ಬರೋಲ್ಲ, ಇವನ್ನು ಮತ್ತು ಸ್ಮೆಲ್ಲು ಕೂಡ ಬರೋಲ್ಲ. ಹಸುಗಳು ಆರೋಗ್ಯವಾಗಿರ್ತವೆ. ನಾವು ಅದಕ್ಕೆ ಏನು ಮಾಡಿದ್ದೀವಿ ನೋಡಿ, ಮೇಲ್ಗಡೆನೂ ಕೂಡ ಗಾಳಿ ಆಡೋದಕ್ಕೆ ಜಾಗ ಬಿಡ್ಕೊಂಡಿದ್ದೀವಿ. ಇಲ್ಲೂ ಕೂಡ ಸೆಂಟ್ರಲ್ಲೂ ಕೂಡ ಗಾಳಿ ಆಡೋದಕ್ಕೆ ಜಾಗ ಬಿಡ್ಕೊಂಡಿದ್ದೀವಿ. ಕೆಳಗಡೆಗೆ ಶೀಟ್ ಹೊಡೆದಿದ್ದೀವಿ, ಮೇಲ್ಗಡೆಗೂ ಕೂಡ ಶೀಟ್ ಹೊಡೆದಿದ್ದೀವಿ. ಇವಾಗ ಕೆಳಗಡೆ ನೋಡಿ ಯಾವುದೇ ವಿಷಜಂತು ಮತ್ತೊಂದು, ಯಾಕಂದರೆ ನಾವು ತೋಟದಲ್ಲಿ ಮಾಡಿರೋದು ನಮ್ಮದು ಫಾರ್ಮ್ ಹೌಸ್ನ. ನೋಡಿ ನಮ್ಮ ತೋಟ ಇದು, ನಮ್ಮ ತೋಟದಲ್ಲಿ ಮಾಡಿರೋದು ನಾವು. ಸೊ ಯಾವುದೇ ವಿಷಜಂತು ಏನೂ ಒಳಗಡೆಗೆ ಬರಬಾರ್ದು ಅಂದ್ಬಿಟ್ಟು ಸೊ ನೋಡಿ ಈ ಥರ ಶೀಟ್ ಹೊಡ್ಕೊಂಡಿದ್ದೀವಿ. ಕೆಳಗಡೆಗೆ ನೀಟಾಗಿ ಅಲ್ಲಿ ಸಿಮೆಂಟ್ ಪ್ಯಾಕ್ ಮಾಡಿಬಿಟ್ರೆ ಮುಗೀತದು. ಅದೊಂದು ಸಿಮೆಂಟ್ ಒಂದು ಪ್ಯಾಕ್ ಮಾಡಿಬಿಟ್ರೆ ಮುಗೀತದು, ಇದೇನು ಪ್ರಾಬ್ಲಮ್ ಇರೋಲ್ಲ. ಸೊ ಇವಾಗ ಸೆಂಟ್ರಲ್ ಗ್ಯಾಪ್ ಇದೆಯಲ್ವಾ, ಸೆಂಟ್ರಲ್ಲಿರೋ ಗ್ಯಾಪ್ಗೆ ನಾವೇನು ಮಾಡ್ತೀವಿ ಅಂದರೆ ನೋಡಿ ಇಲ್ಲೊಂದು ದಾರ ಕಟ್ಬಿಟ್ಟು, ಇಲ್ಲೊಂದು ದಾರ ಕಟ್ಬಿಟ್ಟು, ದಾರ ಇಲ್ಲಾಂದರೆ ವೈರ್ ಕಟ್ಬಿಟ್ಟು, ಮಾಮೂಲಿ ಪೌಲ್ಟ್ರಿ ಇದ್ರದ್ದು ಮೆಶ್ ಬರುತ್ತಲ್ವ, ಅದು ಶೇಡ್ ನೆಟ್ಟು, ಗ್ರೀನ್ ಶೇಡ್ ನೆಟ್ಟು, ಅದನ್ನು ಸ್ಕ್ರೀನ್ ಥರ ಹಾಕೊಂಬಿಟ್ರೆ ಇಲ್ಲಿಂದ ನೋಡಿ ಈ ಕಂಬಕ್ಕೆ ಕರೆಕ್ಟಾಗಿ ಕಟ್ಬಿಟ್ಟು ಹೇಗೆ ಸ್ಕ್ರೀನ್ ಥರ ಹಾಕೊಂಬಿಟ್ರೆ ಈ ಒಂದು ಸೊಳ್ಳೆಗಳು ಕೂಡ ಆಚೆಗೆ ಬರೋಲ್ಲ. ಚಳಿಗಾಲದಲ್ಲಿ ಅದನ್ನು ಕ್ಲೋಸ್ ಮಾಡಿಕೊಂಡ್ರೆ ಒಳಗಡೆ ಗಾಳಿನೂ ಕೂಡ ಹೊಡೆಯಲ್ಲ. ಮೇಲ್ಗಡೆ ಓಪನ್ ಇರಲಿ, ಮೇಲ್ಗಡೆ ಬಂದ್ಬಿಟ್ಟು ಅಲ್ಲಿಂದ ಸೊಳ್ಳೆಗಳು ಅಷ್ಟು ಈಸಿಯಾಗಿ ಬರೋದಿಲ್ಲ. ಯಾಕೆಂದರೆ ಸೊಳ್ಳೆಗಳು ಆಲ್ಮೋಸ್ಟ್ ಎಲ್ಲ ಒಂದು 4ರಿಂದ 5 ಅಡಿ ಲೆವೆಲಲ್ಲೇ ಜಾಸ್ತಿ ಅವು ಓಡಾಡೋದು, ಮತ್ತು ತಿರ್ಗಾ ಆ ಲೆವೆಲಲ್ಲೇ ಜಾಸ್ತಿ ಹಿಂಗೆ ಶಿಡ್ಡು ಏನಾರು ಇತ್ತು ಅಂದರೆ ಒಳಗಡೆಗೆ ಬರೋದಕ್ಕೆ ಅವು ಪ್ರಯತ್ನ ಪಡೋದು. ಸೊ ಮೇಲ್ಗಡೆಯಿಂದ ಸೊಳ್ಳೆಗಳು ಬಂದರೆ ಅವಕ್ಕೆ ಬೇರೆ ಏನಾದ್ರು ವ್ಯವಸ್ಥೆ ಮಾಡ್ಕೋಬೇಕಾಗುತ್ತೆ. ಇವಾಗ ನಾವು ಈ ಥರ ಮಾಡಿಕೊಂಡ್ರೆ ಇವನ್ನು ಹಸುಗಳಿಗೆ ಚಳಿನೂ ಕೂಡ ಆಗೋದಿಲ್ಲ, ಮತ್ತು ತಿರ್ಗಾ ಗಾಳಿ ಹವನು ಕೂಡ ಬೇಕಂದರೆ ನಾವು ಅದನ್ನು ನೀಟಾಗಿ ಸ್ಕ್ರೀನ್ ಥರ, ಕಿಟಕಿ ಸ್ಕ್ರೀನ್ ಥರ ಓಪನ್ ಮಾಡ್ಕೋಬೋದು, ಕ್ಲೋಸ್ ಮಾಡ್ಕೋಬೋದು, ಆ ಥರ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ನೋಡಿ ಗೈಸ್, ಈ ಥರ ಕಾಣಿಸ್ತಾ ಐತೆ ನಮ್ಮದು ಹಸು ಶೆಡ್ಡು. ನಾವು ಲಾಸ್ಟ್ ಟೈಮು ಕೆಳಗಡೆಗೆ ಮಾತ್ರ ಶೀಟ್ ಹೊಡೆದಿದ್ವಲ್ಲ, ಇವಾಗ ಪ್ಲ್ಯಾನ್ ಚೇಂಜ್ ಮಾಡಿ ಈ ಥರ ಶೀಟ್ನ ಹೊಡೆದಿದ್ದೀವಿ. ನೋಡಿ ಯಾರಾದ್ರೂ ಹಸು ಶೆಡ್ ಮಾಡ್ಕೊತ ಇದ್ದರೆ ಕಮ್ಮಿ ಬಜೆಟಲ್ಲಿ, ಲೋ ಬಜೆಟಲ್ಲಿ ನೋಡಿ ಈ ಥರ ಶೆಡ್ ಹಾಕ್ಸ್ಕೊಂಬಿಟ್ಟು, ನೋಡಿ ಈ ಥರ ಶೆಡ್ ಹಾಕ್ಸ್ಕೊಂಬಿಟ್ಟು, ಸೊ ನೋಡಿ ಈ ಥರ ಮಾಡಿಕೊಂಡ್ರೆ 100% ಸೇಫ್ಟಿನೂ ಕೂಡ ಇರುತ್ತೆ, ಮತ್ತು ತಿರ್ಗಾ ಬಜೆಟು ಕೂಡ ತುಂಬ ಕಮ್ಮಿ ಬೀಳುತ್ತೆ. ನಮ್ಮದು ಶೆಡ್ ಮೆಜರ್ಮೆಂಟ್ ಇರೋದು ಬಂದ್ಬಿಟ್ಟು 100 ಅಡಿ ಉದ್ದ, 25 ಅಡಿ ಅಗಲ ಇದೆ ನಮ್ಮದು ಶೆಡ್ ಮೆಜರ್ಮೆಂಟು. ನೋಡಿ ಈ ಥರ ಮಾಡ್ಕೊಂಡಿದ್ದೀವಿ. ಇದ್ರದ್ದು ಫುಲ್ ಡೀಟೇಲ್ಸು, ಯಾವ್ಯಾವ ಥರ ಶೀಟ್ ಹೊಡೆದ್ವಿ, ಮಳೆನ ಆಚೆ ಕಡೆ ಹೊಡಿಬೇಕಾ ಒಳಗಡೆ ಹೊಡಿಬೇಕಾ, ಮತ್ತು ಹೊಡಿಬೇಕಾದ್ರೆ ಆ್ಯಕ್ಚುಲಿ ನೋಡಿ ಇವನ್ನ ಶೀಟ್ ಹೊಡಿಬೇಕಾದ್ರೆ ಮಳೆಗಳು ಆ್ಯಕ್ಚುಲಿ ಸ್ವಲ್ಪ ಇವು ಶೀಟ್ಗಳು ಹೊಡೆದಾಗ್ಬಿಡ್ತವೆ, ಸಿಮೆಂಟ್ ಶೀಟು, ಅದನ್ನು ನೋಡ್ಕೊಂಡು ಹೊಡಿಬೇಕು. ಸೊ ಅದ್ರದ್ದು ಫುಲ್ ಇನ್ಫಾರ್ಮೇಷನ್ ನಮ್ಮದು MS ಫಾರ್ಮರ್ಸ್ ಅಂತ ಯೂಟ್ಯೂಬ್ ಚಾನಲ್ ಇದೆ, ನಾನು ಅದರಲ್ಲಿ ಹಾಕಿರ್ತೀನಿ. ನೀವು ದಯವಿಟ್ಟು ಆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡಿ, ಅದರಲ್ಲಿ ನಿಮಗೆ ವಿಡಿಯೋ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್.